ಒಮ್ಮೆ ಬಾಯಾಗ ಇಟ್ಕೊಂಡ್ ನೋಡ ಮೆಣಸಿನಕಾಯಿ ಎಷ್ಟು ಖಾರ ಐತಿ ಅಂತ ನಿನಗ ಗೊತ್ತಾಗತ್ತ. ಬ್ಯಾಡ ದೋಸ್ತ, ಅದ್ರ ನನಗಿಲ್ಲ. ಇನ್ನು ಮುಂದೆ ನೀ ನಮ್ಮ ಸವಾಸ ಕಮ್ಮಿ ಮಾಡಿದ್ರ ಬಾಳ ಚಲೋ ಆಗುತ್ತ. ಅಲ್ಲ ನೀನು ನಡ ನೀರಾಗ ಕುತ್ತಿಗೆ ಕೊಯ್ವಾಕಿ ಆದ್ರ ಈಗಿನ ಕಾಲದ ಹುಡುಗಿಯರ್ನ ತಡುವುದು ಆದೋಗ ಚೋಳು ಹಿಡಿಯುವುದು ಎರಡು ಒಂದ. ಮಾಮ ಇದೇನ್ರಿ ಆಗಲೇ ಪ್ಲೇಟ್ ಚೇಂಜ್ ಆತಲ್ಲ. ಮಾಮನ ಸುಮ್ಮ ಹಂಗ ನಾಟಕ ಮಾಡಿದ್ನೆ. ಇದ ಮಾತ ಕರೆಯಲ್ಲ ಹಂಗಾರ. ನಮ್ಮ ಅಪ್ಪನ ನಡೆ ಮಾಡಿದ್ರೆ ಈ ಮಾತು ಕರೆನೇ ಐತಿ. ಅಯ್ಯೋ ನನ್ನ ಚಿನ್ನ, ನಿನ್ನ ಗುಂಗನ್ಯಾಗ ನನ್ನ ಕಾಲ ಆಡಿ ಎತ್ತಾಗ ಹೋಗಕತ್ತೈತ. ಮಾಮ ತಡಕ ಯಾಕೆ ಹೆಸರು ಮಾಡ್ತಿ? ಅಲ್ಲ ಇಳಿಸ್ಕೊಂಡದ್ದು ತೆಗಿ ತೆಗಿ ತೆಗಿ. ಮತ್ತೆ ನೀನಿದ್ದಿ ಮಾಮ, ನಿನ್ನ ವಸ್ತು ನನಗೂ ಹಂಗಾಗೋಗುತ್ತಿತ್ತು. ಇಲ್ಲಿ ದಿನ ನಾ ಏನ್ ನಿದ್ದೆ ಮಾಡ್ತೀನಲ್ಲ, ನನಗ್ ಕನಸ್ತೇನೆ ನೀನ ಬರ್ತಿ. ಹೌದಾ ನನ್ನ ಚಿನ್ನ, ನಿನ್ನ ಗುಂಗ ಹಿಡ್ದಂಗಾಗಿ ನನಗ ಊಟನ ಸೇರವಲ್ಲಾಗೈತೆ. ನನ್ನ ಸೂರ್ರೆ ಇಲ್ಲ ಚಾಲತ್ತೆ ನಿನ್ನ ಗಾಡಿ ಹೆಂಗ? ಅಯ್ಯಯ್ಯೋ ನನ್ನ ಚಿನ್ನ, ಇಲ್ಲ 20 ಕಾಟದ ಖರೀದಿ ಮಾಡಕ್ಕೆ ಸೊಂಡತ್ತಲ್ವ. ಅಲ್ಲ ಚಂದಿನಿ, ಮನಸ್ಸು ಕೂಡಿದ ಮ್ಯಾಗ ಮತ್ತೆ ಆಗ್ತಾರ ಅಂತೀನಿ. ಈಗ ನೀವು ಅಂದ್ರ ಈಗ ಹೋಗಿ ಆ ಬಸಂತ ಯೋಜನೆ ಮಾಡ್ದಾಕ ಹೋಗಿ ಅಕ್ಕಿ ಕಾಳು ಒಕ್ಕಂದು ಬಂದ್ ಬಿಡೋಣ. ಇದೆಲ್ಲ ನಂಗೆ ಸರಿ ಕಾಣಂಗಿಲ್ಲ ನೋಡಪ್ಪ. ಹಂಗಾದ್ರ ರಾತ್ರಿ ಅದು ಗೋವಾದ ಕಡೆ ಹೋಗ್ಬಿಡೋಣ. ಏನು ಗೋವಾ? ಗೋವಾ ಬೀಚ್ ಐತಲ್ಲ, ಗೋವಾಕ್ಕೂ ತಪ್ಪೇನಲ್ಲ. ನಾನು ಗಂಡಸೋದಲ್ಲ ನನ್ನ ನಾಟಕ ಆಡಕ್ ಬಿಟ್ಟ ನಮ್ಮಪ್ಪ. ನಮ್ಮ ಮಾವ ನಿಮ್ಮ ಮಾವ ಅಲ್ಲ ಕೇಳ, ಓಡಿ ಹೋಗೋದ ಬೇಡ. ಇದ ಊರಾಗಿದ್ದು ನಮ್ಮಪ್ಪದನಲ್ಲ ಆ ಹಲ್ಕಟ್ಟ ಶಕ್ತಿ, ಅವನ ಮನಸ್ಸ ಕದ್ದು ಈಗ ಊರಾಗಿದ್ದು ಮದುವೆ ಆಗೋಣ. ಕರೆಕ್ಟ್ ಹೇಳಿದ್ದಿ ಚಂದಿನಿ. ಇನ್ನ ಮ್ಯಾಗ ನಾನು ಅಷ್ಟ ಮಾಡ್ತೀನಿ. ಇದ ಊರಾಗ ಇದ್ದ ಆ ನಿಮ್ಮಪ್ಪ ಅದನಲ್ಲ ಹಲ್ಕಟ್ಟ ಶಕ್ತಿ, ಅವನ ಮನಸ್ಸು ಗೆದ್ದ ನಿನ್ನ ಮದುವೆ ಆಗ್ಲಲ್ಲ ಅಂದ್ರ ನನ್ನ ಹೆಸರು ಡ್ರೈವರ್ ಗೋಪಾಲ ಅಲ್ಲ. ಇದಕ್ಕಂತಾರಲೇ ಪ್ರೀತಿ ಅಂತ ಹೇಳಿ. ಹಂಗಾದ್ರ ಜಾಡ್ಸಲ್ಲ ತದ ಯಾಕ? ಚಾಲು ಮಾಡಪ್ಪ, ಅಣ್ಣ ಚಾಲು ಮಾಡಿ ಮೊದಲು. Chau 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 chau
ನೀ ಹಾಕ್ತೇನೆ ಅವ್ರ ಹಾಕ್ಬೇಕು ಸ್ವತ್ತದ ಕೈ ಹೋಗವಂತ ಒಳಗ ತುರುಕ ಬೇಷ ಹೋಗುತ್ತಲ್ಲ ಯಾಕೆ ಹೋಗುದಿಲ್ಲ ಹೋಗಲ್ಲ ಎಣ್ಣೆ ತಂದಿಲ್ಲ 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 ಮೈಕೋತ ಯಾಕೆ ಬರೀ ನನ್ನ ತುರುಕೋತ್ರಿ ಬಳಿ ಹಂಗ ಆನಿಕಿವೆ ವಾಪಸ್ ಬರೋಣ ಮಾಮ ಮಾಂಡವು ಬಂದೆ ತೊಂದರಾಕಿ ಮತ್ತ ಮಾಮ ನಾ ಇನ್ನು ಬರ್ಲೆ ವಾಗೇನ್ ಮಾಡಕ್ ಹೋಗ್ಬೇಕು ನಾ ಹಳ್ಳಕ್ಕ ನೀವು ನಾ ಹಂಗ ಮಾಸ್ತರ ಬಾಯ್ ನಿನ್ನ ನಡ ಆಹಾ ಏನ್ ಕೆಂಪದವಲೇ ನಿನ್ನ ಗಲ್ಲ
ಕೆತ್ತಿ ಬಿಟ್ಟಿಯಲೆ ಶೆಟ್ಟಿ ರಮ್ಯ ಊರ್ವಶಿರ ಪ್ರತಿರೂಪ ಚಾಂದಿನಿ ಎನ್ನ ಬಾಳಿನ ಮನಮೋಹಿನಿ ಚಾಂದಿನಿ 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 ಎಷ್ಟರ ಬರಿಗಟ್ಟಿಲೆ ಕೆರೆ ಬರಿ ಸುಳೆ ಮಗನ ಲೇ ತಮ್ಮ ಡ್ರೈವರ ನಾನು ಮರಯ್ಯ ಅಯ್ಯೋ ನೀನ ಅನ್ನೋದು ಗೊತ್ತಾಗ್ಲಿಲ್ಲ ಬಿಡಲ್ಲ ಗೋವಿಂದ ಏನಪ್ಪ ಸಮಾಚಾರ ಎಲ್ಲ ನಿಮ್ದಪ್ಪ ಎಲ್ಲಿ ಬಂತು ನಿನ್ಲವ್ವ ಏನಂತಾಳ ನಿಮ್ ಹುಡುಗಿ ಈಗ ಮುಂದುವರೆಕತೈತಿ ಬಿಡಲ್ಲ ಆದ್ರ ಈಗಿನ ಕಾಲದ ಹುಡುಗಿಯರ್ ನಂಬೋದು ಬಹಳ ಕಷ್ಟ ಯಾಕಂದ್ರ ಯಾವತ್ನ ಕೈ ಕೊಡ್ತಾ ಹೇಳಕ್ಕಾಗುದಿಲ್ಲ ಹುಡುಗಂತರು ಒಳಗಾಗೈತಲ್ಲಿ ಕೈ ಆಡ್ಸಿ ಕೈ ಬಿಟ್ಟು ಬಿಡದಪ್ಪ ನಿನ್ನ ಹಂಗ್ ಮಾಡಿ ಎಲ್ಲೇ ನನ್ನ ಸಿಕ್ಕ್ರು ಸಿಗಲಾರ್ದಂಗ ಅಲ್ಲೇ ಕುಂತ ಕೆಲಸ ಮಗ ಅದೀನಿ ನಾ ಅಷ್ಟು ಕೈ ಆಡ್ಸ ಬಿಟ್ಟೇನ್ರಿ ಅಲ್ಲಲ್ಲಿ ಈಗಿನ ಹುಡುಗರು ಬಾಳ ಬೇರಿಕೆ ಅಂತದ್ರಾಗ ನೀ ಕೈ ಆಡ್ಸಿ ನೀನ ರಸಿಕ ಈ ಸದ್ಯ ರಸಿಕಾಗಿನಿ ನಿನ್ನ ಮುಂದ ಏನಾಕಿವ ಅನ್ನೋದು ಯಾರಿಗ್ ಗೊತ್ತಾ ಮುಂದಿನ ಯಾವನ್ ಕಂಡ ಬಿಡಲ್ಲ ಗೋವಿಂದ ನಾ ಬಂದ ಬಾಳ ಹೊತ್ತಾತ ನಾ ಏನು ಬರ್ಲ ಈ ನನ್ನ ಮಗ ಗೋಪ್ಯ ಮಾತಾಡೋದು ನೋಡಕತ್ತಿದ್ರ ಚಾಂದಿನಿ ಮೇಲೆ ಇಟ್ಟಂಗ ಕಾಣತ್ರಿ ಇವ ಮನಸ್ಸ ಚಾಂದಿನಿ ಮನಸ್ಸಿನಾಗ ಯಾರದಾರ ಅನ್ನೋದ ಪರೀಕ್ಷೆ ಮಾಡೇ ಬಿಡ್ತೀನಿ ಹಲೋ ಸುಜಾತ, ಹೇಗಿದೆ ನಿನ್ನ ಕಾಲೇಜಿನ ಜೀವನ? ನನ್ನ ಕಾಲೇಜ್ ಜೀವನ ತುಂಬಾ ಚೆನ್ನಾಗಿ ನಡೆತಾ ಇದೆ. ನೀವ್ ಹೇಗಿದ್ದೀರಾ? ನಾನು ಸರ್ಕಾರಿ ಸಂಬಳ ತಿಂದು ಕುಂಡುಕೊಲ್ಲಾಗಿದ್ದೇನೆ. ಹೀಗೇ ಇದ್ದೇನೆ. ನಮ್ಮಣ್ಣ ಹೇಗಿದ್ದಾರೆ? ಸದ್ಯ ಅವರೇ ಹುಲಿ ಸುಜಾತ, ಹುಲಿ. ಅದಕ್ಕೆ ಕಾರಣ ನೀವಲ್ಲವೇ? ಯಾರಿಗೂ ಯಾರು ಕಾರಣವಲ್ಲ ಸುಜಾತ, ಅದು ಈ ಲೋಕ ಸೃಷ್ಟಿ ನಿಯಮ ಮಾತ್ರ. ನಿನ್ನ ಅಣ್ಣನವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಅಷ್ಟೇ. ಅಂದಾಗೆ ಬಸ್ ಸ್ಟ್ಯಾಂಡಿನವರೆಗೂ ಕಾರ್ ಡ್ರೈವರ್ ಬಂದಿರಲಿಲ್ಲವೇ? ಕಾರ್ ಡ್ರೈವರ್ ಬಂದಿದ್ದ, ಅದೇನೋ ಕಾರ್ ಕೆಟ್ಟಿದೆ ಅಂತ ಹೇಳ್ದ, ಅದಕ್ಕೆ ನಾನೇ ನಡ್ಕೊಂಡು ಬಂದಿ ಅಷ್ಟೇ. ಛೇ 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 ಛೇ, ಎಂತ ಕೆಲಸ ಮಾಡಿಬಿಟ್ಟ ಡ್ರೈವರ್. ಅಲ್ಲವೇ, ಕಾರ್ ಕೆಟ್ರೆ ಪಾಪ ಡ್ರೈವರ್ ಆದ್ರೆ ಏನ್ ಮಾಡ್ಬೇಕು? ಹಾಗಲ್ಲ ಸುಜಾತ, ನೀನು ಎಂದರೆ ಸಾಮಾನ್ಯಳೆ. ಈ ಊರ ಗೌರವ ಸಹೋದರಿ ನೀನು. ನೀನು ನಡೆದುಕೊಂಡು ಬಂದ ವಿಷಯ ಅಣ್ಣನಿಗೆ ತಿಳಿದರೆ ಎಷ್ಟು ನೊಂದುಕೊಳ್ಳಬೇಡ. ಟೈಮ್ ಬಂದ್ರ ಅಮ್ಮರಷ್ಟ ಯಾಕ್ರಿ? ಮಿನಿಸ್ಟ್ರಿನೂ ನಡಿಬೇಕಾಗತ್ತ. ಗೌಡರ ತಂಗಿ ಅಂದ್ರೆ ಏನೆಂದು ತಿಳಿದಿದ್ಯಾ? ಅಷ್ಟ್ಯಾಕ್ ಸಿಟಿಗೆ ಬರ್ತೀರಿ ಸಾಹೇಬ್ರ? ಏನೋ ಮಾತಿಗೆ ಬಂತು ಅಂದೆ, ಅನ್ನಬಾರ್ದಂದ್ರ ನಾ ಯಾಕೆ ಅನ್ನಕ್ ಹೋಗ್ಲಿ? ನೀನು ಕೆಲಸ ಎಷ್ಟು ಅಷ್ಟು ಮಾಡು. ಅಷ್ಟ ಮಾಡ್ತೀನ್ರಿ. ನೀವೆಷ್ಟ ಅಂತೀರಿ ಅಷ್ಟ ಮಾಡ್ತೀನಿ. ನೀವ್ ಎಲ್ಲಿ ಮಠ ಅಂತೀರಿ ಅಲ್ಲಿ ಮಠ ಮಾಡವ್ರ ನಾವ. ಏನು ಕೆಲಸ ರೀ ಕೆಲಸ. ವರ್ಕ್ ಈಸ್ ವರ್ಶಿಪ್, ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣನವರು ಹೇಳುವಾಗ್ಯಾರ. ಅದರಂತೆ ನಡೆಯುವುದು ಈ ಡ್ರೈವರ್ ಮಂದಿ ಕಾಯಕ. ಮಾತಲ್ಲಿ ಬಲು ತುಂಡ್ರು ನೀವು. ಕಾಲ ಎಂತದೈತ್ರಿ ಬಾಯಾರ? ಈಗಿನ ಕಲಿಗೆ ಕಾಲದಾಗ ಮಬ್ಬರು ಸಿಕ್ಕರ್ ಸಾಕ ಗಾಲ್ ಮೇಲ್ ಮಾಡ್ತಾರ್ರಿ. ಮೇಡಮರ, ಈಗ ದನೇರವ್ರಿಗೆ ಕಾಲಿಟ್ಟಿರಿ, ನಮಗೊಂದಿಟ ಕೊಡ್ತೀರೇನ?
ದಕ್ಷಿಣ ಅದನ್ನಲ್ಲ ಅಲ್ಲಿವು. ಸುಜಾತ, ನನ್ನ ಜೀಪ್ ಇದೆ, ಮನೆಯವರೆಗೂ ಡ್ರಾಪ್ ಮಾಡುತ್ತೇನೆ, ನಡೆ. ಏ ಡ್ರೈವರ್, ನೀನ್ ನಡೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ಡ್ರೈವರ್, ನೀನು ನಡೆ. ಆಗಲ್ರಿ ಅಪ್ಪ, ನೀವ್ ಯಾವಾಗಾರ ಬರ್ರಿ, ನಾವ್ ಹೋಗ್ತೀನಿ. ಹಾ ಸೂರ್ಯಕಾಂತ್, ನಡೀರಿ ಹೋಗೋಣ. ನಿಲ್ಲು ಸುಜಾತ, ಅವಸರವೇಕೆ? ನನ್ನನ್ನು ನೋಡಿದರೆ ನಿನಗೆ ಆಸೆ ಆಗುತ್ತಿಲ್ಲವೇನು? ಏನ್ ನಿಮ್ ಮಾತಿನ ಅರ್ಥ? ನನಗೊಂದು ಅರ್ಥನೇ ಅರ್ಥ ಇಲ್ಲ. ಹಾಗೆಂದರೆ ಹೇಗೆ ಸುಜಾತ? ತುಂಬು ಯೌವನದ ಕಾಲೇಜಿನ ಕನ್ಯೆ, 18ರ ಬಾಲೆ ನೀನು. ಆಸೆ ಆಕಾಂಕ್ಷೆಗಳು ಇರೋದಿಲ್ಲವೇನು? ನೋಡಿ, ನೀವ್ ಹೇಳೋ ಮಾತು 100ಕ್ಕೆ 100ರಷ್ಟು ಸತ್ಯ. ಆದ್ರೆ ಏನ್ ಮಾಡ್ಲಿ ಸೂರ್ಯಕಾಂತ್, ನೀವು ನಮ್ಮಣ್ಣನ ಬಯಲ್ಗೈ ಬಂದ್ರಲ್ವೇ, ಅದಕ್ಕಾಗಿ ಪ್ರೀತಿಯ ಬದಲು ಭಯ ತುಂಬಿತ್ತು ನನ್ನ ಎದೆಯಲ್ಲಿ. ಹಾಗಾದರೆ ಒಪ್ಪಲಾರದೆ ನನ್ನ ಪ್ರೀತಿಗೆ ನಿನ್ನ ಮನ? ನೀವು ಯಾವಾಗ ನನ್ನ ಕೈ ಹಿಡಿದು ನಿಲ್ಲಿಸಿದ್ರು ಆವಾಗ್ಲೇ ನನ್ನ ಎದೆಯಲ್ಲಿ ಪ್ರೀತಿಯ ಕಾರಂಜಿ ಪುಟಿದೇಳ್ತಾ ಇದೆ. ಹಾಗಾದರೆ ಸುರಿಸು ಒಂದು ಇಂಪಾದ ಗೀತೆ. ಸುಜಾತ, ಹೋಗೋಣ. ಬನ್ನಿ ಹೋಗೋಣ.
ನನಗೇನು ಗೊತ್ತು ಈ ಡ್ರೈವರ್ ಗತ್ತ ಕಾರ್ ಗಾಡಿ ಕೆಟ್ಟೈತಂತ ಸುಳ್ಳು ಹೇಳಿ ಆ ಗೌಡನ ತಂಗಿಯನ್ನು ನಡೆಸೇ ಬಿಟ್ಟ. ನೀವಿಬ್ರು ಲಲ್ಲೆ ಹೊಡೆದು ಮನೆಗೆ ಹೋದ್ರ ನಾ ಚಾಂದಿನಿ ಜೋಡಿ ಚೈನಿ ಮಾಡಿ ಸಂಜೆಕ್ ಮನೆಗೆ ಬರ್ತೇನೆ. ಇವನಾಪನ ಮನುಷ್ಯರೇನೋ ದನ ಅದೆಯೋ ಒಂದರ ತಿನ್ನು ಮರಯ. ಒಂದು ಸಿಗರೇಟ್ ಸೇರ್ಬೇಕಂತ ಯಾವತ್ತಾತ್ರಿ ಅದಕ್ಕೂ ಕಲ್ಲಾಗಿದೆ ಆ ಮರಯ. ಪಾಪ ಹುಚ್ಚ ಎಂತ ಕಾಲ ಬಂತ್ರಿ ಆ ಹಲಕಟ್ಟ ಗೌಡನ ದರ್ಪಕ್ಕ ಹುಚ್ಚಾಗಿ ಎತ್ತು ಒಬ್ಬ ತಂಗಿಯನ್ನು ಕಳೆದುಕೊಂಡು ಬೀದಿ ಬೀದಿ ತಿರ್ಗಾಕತ್ತೇನ್ರಿ. ನೀ ಹಿಂಗ್ ತಿರುಗೋದು ನನ್ನ ಕಣ್ಣಿಂದ ನೋಡಕ್ ಆಗುದಿಲ್ಲ. ಬಾರ ವಿರಾಜ, ನನ್ನ ಕಾಲ್ ಗಾಡಿ ಕರ್ಕೊಂಡು ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ. ಪಾಪ ಹುಚ್ಚ ರವಿರಾಜ ಬಡವರ ಬಂಧುವಾಗಿ ಧರ್ಮದ ಸಿಂಧುವಾಗಿ ಹಸಿದ ಒಡಲಿಗೆ ಅನ್ನ ಹಾಕ್ತಿದ್ದಾರೆ ಈ ಪುಣ್ಯಾತ್ಮ. ಇಂಥವ್ಗ ಈ ಸ್ಥಿತಿ ತಂದು ಬಿಟ್ಟ ದೇವ್ರು. ಇನ್ನು ನಮ್ಮಂತ ಕುಲಿಗೇಡಿಸುವ ಮಕ್ಕಳನ್ನ ಬಿಟ್ಟಂದ್ರ ಆ ದೇವ್ರು ಆ ಗೌಡನ ಕರ್ಮದ ಕೊಡ ತುಂಬಿ ತುಳ್ಕಾಕತ್ತೈತ್ರಿ. ಇಂದಲ್ಲ ನಾಳೆ ಅವನಿಗೆ ಬರ್ತೈತ್ರಿ ಚಿಪ್ಪ. ಅತ್ತಿಗೆ ಒಂದು ಕಾಲ ಬಂದ್ರ ಸೊಸಿಗೇನೋ ಒಂದು ಕಾಲ ಬರಬೇಕ. ಹೆಂಗಾದ್ರ ಕೈಗೆ ದುಡ್ಡಂತ್ರ ಸಿಕ್ಕುವ. ಈಗ ಹೋಗ ಇಂಗ್ಲಿಷ್ ಪಿಕ್ಚರ್ ನೋಡಿ ಚೈನಿ ಹೊಡ್ದ ಸಂಜಿಕ ಗಾಡಿ ತಗೊಂಡು ಮನೆಗೆ ಹೋಗ್ತೀನಿ. ಹೆಂಗಾದ್ರು ಗಾಡಿ ಕೆಟ್ಟೈತಂತ ಹೇಳಿನ ಏನ ನಾಯಕದ್ರಲೇ ನಾಯಕದ್ರಲೇ. ಒತ್ತಾಡಿ ಸಾಯಲೇಬೇಕು. ಅದನ್ನು ನಾನು ಕಂಡು ಕೈಗೈಸಿ ನಕ್ಕ ನಲಿಯಲೇಬೇಕು.
ಯಾಕೆ ವಿಕ್ರಾಂತ್, ಏನೋ ವಿಚಾರ ಮಾಡುವಂತಿದೆ? ಮತ್ತ ವಿಚಾರ ಗೌರಿ, ನಾನೇನು ವಿಚಾರ ಮಾಡಿದ್ರು ತಮ್ಮ ಸಲುವಾಗಿಲ್ಲವೇ? ನಿನ್ನನ್ನು ನೋಡುತ್ತಿದ್ದರೆ ಬೇರೆ ಯಾವುದೇ ವಿಚಾರದಲ್ಲಿ ಮಗ್ನವಾದಂತೆ ಭಾಸವಾಗುತ್ತಿದೆ. ತೆಗೆದುಕೋ ವಿಕ್ರಾಂತ್, ಈ ಸುರಾದಿಯನ್ನು ಸೇವಿಸಿದರೆ ಕೊನೆಯಲ್ಲಿ ವಿಚಾರಗಳೆಂಬ ವಿಚಾರವೇ ಸುಳಿದಾಡುವುದಿಲ್ಲ. ಬೇಡ ಗೌರಿ, ನಿಮ್ಮ ಎದುರಿನ ನಾನು ಈ ಸೂರಾದೇವಿನ ಸೇವಿಸಿದರೆ ಇದುವರೆಗೆ ನೀವಿಟ್ಟ ನಂಬಿಕೆ, ನನ್ನ ಮೇಲಿನ ವಿಶ್ವಾಸ ವ್ಯಕ್ತವಾಗಿ ಬಿಡುತ್ತದೆ. ಅದಲ್ಲದೆ ನೀವು ನನ್ನನ್ನು ತಮ್ಮ ಮಗನ ಸರಿಸಟಾಗಿ ಬಲವಾದ ನಂಬಿಕೆ ನಿಟ್ಟಿದ್ದೀರಿ. ನಿಮ್ಮಂತ ದೇವರಿಗೆ ನಾನು ದ್ರೋಹ ಬಗೆಯಲೇ? ನಿಜವಾಗಲೂ ನಾನು ನಿನ್ನಂತ ಮ್ಯಾನೇಜರ್ನನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿರಬೇಕು. ಎಂಥ ನಡೆ ನುಡಿ, ವಾವ್! ಮೆಚ್ಚಿದೆ ವಿಕ್ರಾಂತ್, ನಿನ್ನ ನಯ ವಿನಯ ಸಂಪನ್ನತೆಯ ಗುಣಗಳನ್ನು. ಅದು ತಮ್ಮ ಆಶೀರ್ವಾದ ಗೌಡ್ರೆ. ನಿಜ ಹೇಳಬೇಕಂದ್ರೆ ಎಂದು ನಾನು ನಿಮ್ಮನೆಗೆ ಕಾಲಿಟ್ಟಿನೋ ಅಂದೇ ಮಾಯವಾಗಿ ಹೋದು ಚಿಂತೆ ಎಂಬ ಗೌಡ್ರೆ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರುತ್ತೇನೆ. ಎಲ್ಲಿ ವಿಕ್ರಾಂತ್, ಇಂದು ಫ್ಯಾಕ್ಟ್ರಿಗೆ ಹೋಗದಿದ್ದರೆ ನಡೆಯುವುದಿಲ್ಲವೇ? ಹಾಲಿನ ಬಾಳು ಹಾಳು ಎಂಬುದು ಗೊತ್ತಿಲ್ಲವೇ ಗೌಡ್ರೆ? ನಾವು ಮುಂದೆ ನಿಂತರೆ ವರ್ಕ್ ಚೆನ್ನಾಗಿ ಮಾಡ್ತಾರೆ. ಇಂದು ಕಾಲೇಜ್ ಮುಗಿಸಿಕೊಂಡು ಬೆಂಗಳೂರಿನಿಂದ ಸುಜಾತ ಬರುವಳಿದ್ದಾಳೆ. ಅವಳಿಗೆ ಭೇಟಿಯಾಗದೆ ಹಾಗೆ ಹೋಗಲು ಏನು? ಇವತ್ತು ಒಂದು ದಿವಸ ಹೇಗಾದರೂ ನಡೆಯುತ್ತದೆ ಬಿಡು. ಆಯ್ತು ಗೌಡ್ರೆ, ನೀವು ಹೇಳಿದಾಗೆ ಹಾಗೆ. ಲೆಕ್ಕೆಲ್ಲ ಪಕ್ಕಾತ್ ನೋಡ್ರಿ. ನೀವು ಬ್ಯಾಡ ಬೇಡ ಅನ್ನಕ ನೀವು ಸಾಲ ಕೊಡ್ತೀರಿ, ಆಗ್ಲೇ ಸಾಲ ಕೊಟ್ಟು ಹೊತ್ಬಿಡಿ ನಾನು ತಲೆ ತಿಂತೀರಿ. ನಾವು ಮನ ಬಿರಮ್ಮವ ಹಿರಿಯ ಮಗನ ಕಡ್ದಾಗ ಸಾಲ ಇಸ್ಕೊಂಡ್ ಹೋಗ್ಯಾನ. ಹೆಚ್ಚು ಕಡಿಮೆ ನಾನು ಸಾಲ ಕೇಳಿದ್ರ, ಏ ಶೆಟ್ಟಿ ನೀನೇನಾರ ಹಾರಾಡಿದೆ ಅಂದ್ರ ಮಗಳೈತಿ, ನಾನು ಆ ಹುಡುಗಿ ನಿನಗೆ ಕೊಟ್ಟು ಚೌಡಾಪುರ ಅಷ್ಟು ನನ್ನ ಹೆಸರು ಹಚ್ಚಿ ನಮ್ಮ ಅಣ್ಣಪ್ಪಗೆ ಹೋಗ್ತಾನೆ. ಕಂಬ ರುದ್ರನ ಕೊಟ್ರಿ ಅಲ್ರಿ ನೀವು, ಅದನ್ನ ಅದ ಮಾತಾಡ್ತಾನೆ. ಆದ್ರೆ ಇದ್ರಾಗ ಮುದ್ದಪ್ಪ ಶಿವಣ್ಣ ಅದನಲ್ಲ, ಪುಷ್ಟಿಗ್ಯಾಗ ಜಾಗ ಹಿಡ್ದಾನ. ಇರಲ್ರಿ ಶೆಟ್ರ, ಈ ಸಲ ಮೇಕೆದೊಡ್ಡ ರಾಶಿ ಮಾಡಿ ಬಡ್ಡಿ ಗಂಟೆ ಕೊಡ್ತಾನ. ಈಗೆಲ್ಲ ಎಂಟ್ರ ಪ್ರೆಸಿದ್ಧ ಆತ್ ನೋಡ್ರಿ. ಯಾಕ್ರಿ ಅಪ್ಪ, ಏನಾರ ತಪ್ಪ ಏನು ಮತ್ತೆ? ನಿನ್ನನ್ನು ಲೆಕ್ಕ ಕೇಳಿದವರು ನೀವು ಲೆಕ್ಕ ಕೇಳಿಲ್ಲ ಅಂದ್ರೆ ನಾವು ಹೇಳೋದು ಬಿಡಕತ್ತೇನ್ರಿ? ಅದು ವಿಕ್ರಾಂತನಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೇಕೆ ಹೊಗಳುವೆ ಕತ್ತೆ? ಅಂದ್ರ ಎಲ್ಲ ಮ್ಯಾನೇಜರ್ ಕೊಟ್ಬಿಟ್ರಿ ಏನ? ಸುತ್ತ ತಾಳ್ರಿ, ಸಾಧು ಮುಚ್ಚನ ಗತಿಗೆ ಕಡಿಸ್ದಂಗ ನಿಮ್ಮ ಗತಿಗೆನ ಕಡಿಸ್ತಾನವ. ಶೆಟ್ಟಿ, ಅಲ್ರಿ ದೊಡ್ಡ ಸಾವುಕಾರ ನೀವು ಇರುವಾಗ ಏಕಾಚಿತ ಒಬ್ಬ ಮ್ಯಾನೇಜರ್ ಕೈಯಾಗಿ ಇರತನ ಕೊಟ್ಟಿರಲ್ರಿ ನೀವು. ಶೆಟ್ಟಿ, ನುಡಿಯದಿರು ಮಗನ ಮ್ಯಾನೇಜರ್ ಎಂಬ ಶಬ್ದವನ್ನು. ಬಿಡ್ರಿ, ನೀವೊಂದು ಮಾಡ ಅಂದ್ರ ಹಣ ಕಲಿಯಕ್ ಹೋಗ್ಲಿ. ಶೆಟ್ಟಿ, ಗೌಡರ ಮನಸ್ಸನ್ನು ವಹಿಸಬೇಡ. ಅದೇನು ಲೆಕ್ಕ ಬಾಕಿ ಇದ್ದರೋ ನನ್ನ ಮುಂದೆ ತೋರಿಸು, ತಿಳಿಯುತ್ತೆ? ಆಯ್ತು ಬಿಡ್ರಿ ಸಣ್ಣ ಸಾವುಕಾರ, ಹೊಸದಾಗಿ ಚಾಲು ಮಾಡೋಣಲ್ಲ ನಮ್ಮ ವ್ಯವಹಾರನ. ಚಿಕ್ಕ ಯಜಮಾನ್ರ, ಶೆಟ್ಟಿ, ಅದೇನ ವ್ಯವಹಾರ ಇದ್ರು ಆಫೀಸಿಗೆ ಬಂದು ಭೇಟಿ ಹೋಗ, ಅಲ್ಲೇ ಬಗೆಹರಿಸಿಕೊಳ್ಳೋಣ ನಿಮ್ಮ ವ್ಯವಹಾರ. ಅಣ್ಣ, ನೆನೆಸುವುದರೊಳಗೆ ಬಂದೇ ಬಿಟ್ಟಳು ನನ್ನ ತಂಗಿ ಸುಜಾತ. ಬಾರಮ್ಮ,
ಹೇಗಿದೆ ಅಣ್ಣ? ನಾನೇ ನಮ್ಮ ಹುಲಿಯಾಗಿದ್ದೇನೆ. ಸುಜಾತ, ನೀನು ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಸುಜಾತ, ರಿಸಲ್ಟ್ ಏನಾಯ್ತು? ಸೆಕೆಂಡ್ ಕ್ಲಾಸ್ ಆಯ್ತಣ್ಣ. ಸಹೋದರಿ ಬಂದ ಸಂತೋಷದಲ್ಲಿ ಈ ನಿಮ್ಮ ಹಿತೈಷನ್ನು ಮರೆತ ಬಿಟ್ರೆ ಗೌಡ್ರಿ. ಎಂಥ ಮಾತಾಡ್ತೀಯ ಸೂರ್ಯಕಾಂತ. ಸುಜಾತ, ಸೂರ್ಯಕಾಂತ ನಿನಗೆ ಎಲ್ಲಿ ಭೇಟಿಯಾದ? ಅಣ್ಣ, ದಾರಿಗೆ ಬರ್ಬೇಕಾದ್ರೆ ಎದುರಿಗೆ ಇನ್ಸ್ಪೆಕ್ಟರ್ ಬಂದ್ರು. ನನ್ನ ಗಾಡಿ ಇದೆ ಬಾ ಅಂತ ನನ್ನನ್ನು ಕರ್ಕೊಂಡು ಬಂದ್ರು. ಹೌದು ಗೌಡ್ರಿ, ನಿಮ್ಮ ಡ್ರೈವರ್ ಕಾರ್ ಕೆಟ್ಟಿದೆ ಅಂತ ನಡೆದುಕೊಂಡು ಬರ್ತಾರೆ. ಆಗ ನಾನು ಭೇಟಿಯಾದೆ, ನನ್ನ ಜೀಪ್ನಲ್ಲಿ ಕರೆದುಕೊಂಡು ಬಂದೆ. ಒಳ್ಳೆಯದಾಯ್ತು ಬಿಡು. ಶೆಟ್ಟಿ, ಬಹಳ ದಿವಸಕ್ಕೆ ನನ್ನ ತಂಗಿ ಬಂದಿದ್ದಾಳೆ. ಗರಂ ಕಾಫಿ ಮಾಡಿಕೊಂಡು ಬೇಗ ಬಾ. ಹಾಕಿ ಗರಂ ಮನ ಕಾಪಿ ಹಲೋ ಸುಜಾತ, ಹಾಯ್. ರಿಸಲ್ಟ್ ಪಾಸ್ ಆದಕ್ಕೆ ಕಂಗ್ರಾಚುಲೇಷನ್. ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ ಸುಜಾತ, ಇಡೀ ಇಂಡಿಯನ್ ಗರ್ಲ್ ರಿಸಲ್ಟ್ ನನ್ನ ಮೈಂಡ್ ಅಲ್ಲೇ ರೆಕಾರ್ಡ್ ಆಗಿರ್ತದೆ. ಅಷ್ಟೇ ಅಲ್ಲ ಸುಜಾತ, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಈ ಪ್ರಪಂಚವನ್ನ ಮೇಲೆ ಮಾಡುವ ಶಕ್ತಿ ವಿಕ್ರಾಂತನಲ್ಲಿದೆ. ನೀವಾಡೋ ಮಾತು ನನಗೊಂದು ಅರ್ಥನೇ ಆಗ್ತದೆ. ನಾನು ಅರ್ಥವಾಗುವ ಹೇಳಿದರೆ ವ್ಯರ್ಥವಾಗುವುದು ನನ್ನ ಲೈಫ್. ನಾನು ಒಂದು ವೇಳೆ ನಿನಗೆ ಅರ್ಥವಾಗುವಾಗ ಹೇಳಿದರೆ ನಾನು ತೊಟ್ಟಾಟ ಛಿದ್ರವಾಗು ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ನೋಡಿ, ನೀವೇನ್ ಹೇಳ್ತಾ ಇದ್ರು ನನಗೊಂದು ತಿಳಿದಾನೇ ಇಲ್ಲ. ತಮಾಷೆಗೆ ಆಗಂದೆ ಸುಜಾತ, ನೀನು ನಿಮ್ಮ ಅಣ್ಣನವರ ಜೊತೆ ಮಾತನಾಡುವುದು ಕೇಳಿಸಿಕೊಂಡೆ ಅಷ್ಟೇ. ಇಡೀ ಇಂಡಿಯನ್ ಬಗ್ಗೆ ಥಿಂಕ್ ಮಾಡುವ ಪವರ್ ನನ್ನ ಹತ್ತಿರ ಇದ್ದಿದ್ರೆ ನಾನು ಇಲ್ಲಿ ಇರ್ತಿರಲಿಲ್ಲ, ಆ ದೇವರ ಸ್ಥಾನದಲ್ಲಿ ಇರ್ತಿದ್ದೆ. ಮಾತಿನಲ್ಲಿ ಬರೋ ಚತುರರು ನೀವು. ವಿಕ್ರಾಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸುಜಾತ, ತುಂಬಾ ಕಷ್ಟ. ಹೌದಣ್ಣ, ಇವ್ರು ಆಡೋ ಮಾತು ಒಂಥರ ಡಿಫ್ರೆಂಟ್ ಆಗಿದೆ. ಮಾತು ಅಷ್ಟೇ ಇಲ್ಲ ಸುಜಾತ, ನನ್ನ ಲೈಫ್ ಡಿಫ್ರೆಂಟ್. ನಾನಿರುವುದೇ ಒಂಥರ ಡಿಫ್ರೆಂಟ್. ತಗೋರಿ ಅವ ಬೆಂಗಳೂರಾಗಿಂದ ಬಂದು ಸುಸ್ತಾಗಿರಿ. ನನ್ನ ಕೈಯಾರ ಕಾಫಿ ಕುಡ್ದು ನೋಡಿದ್ರ ನಿಮ್ಮ ಕೆಲಾಗಿನ ಧೀಮ ಶೆಟ್ಟಿ, ಗೌಡ್ರ. ವಿಕ್ರಾಂತನಿಗೆ ಕಾಫಿ ಕೊಡು. ಆಯ್ತು. ಶೆಟ್ಟಿ, ಇನ್ಸ್ಪೆಕ್ಟರ್ಗೆ ಕಾಫಿ ಕೊಡು. ಶೆಟ್ಟಿ ಶೆಟ್ಟಿ, ನಮ್ ಗೌಡಿಗೆ ಟೀ ಕೊಡು. ಏನ್ ಮಾಡೋದ್ರಿ, ಕಾಲ ಬಹಳ ಸೂಕ್ಷ್ಮ ಐತಿ. ಈಗ ಗೌಡ್ರಿಗೆ ದುಡ್ಡು ಬೇಕಾದಾಗ ಐತಿ, ಚಾ ಕುಡಿಯೋದಿಲ್ಲ ರಡೆ ಬರ್ದಾಗ. ಯಾಕಂದ್ರೆ ಶುಗರ್ BP ಬಹಳ ಜಾಸ್ತಿ. ಏ ಶೆಟ್ಟಿ, ಸುಜಾತ, ವಿಕ್ರಾಂತ್, ನಾನಿನ್ನು ಬರುತ್ತೇನೆ. ಗೌಡಿ, ನನಗೆ ಅರ್ಜೆಂಟ್ ಕೆಲಸವಿದೆ, ಬರುತ್ತೇನೆ. ಬಾಯ್ ಬಾಯ್. ವಿಕ್ರಾಂತ್, ನೀನು ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬಾ. ಆಯ್ತು ಗೌಡ್ರೆ. ಸುಜಾತ, ನಡೆಯಮ್ಮ ಒಳಗಡೆ.